ರಾಜಣ್ಣ ರಾಜಣ್ಣ ಹಾಯ್ ಡಿಯರ್, ಅವರೇನಿಗೆ ಬರ್ತಾರೆ ಅಲ್ಲ? ಯಾವಾಗಲೂ ನನ್ನನ್ನು ಕೂಗುವವರು ಅವರನ್ನು ಕೂಗಿ ಬರ್ತಾ ಇದ್ರಲ್ಲ, ಯಾಕೆ? ಅವನು ಮನೆಯಲ್ಲಿದ್ದಾನೆ ಎಂಬವಳು ಕಂಡು ಕೂಗಿ ಹಿಡಿಯೋದು ಒಳ್ಳೇದಲ್ಲ ರಜನಿ. ಬಾರಿ ಜಾಣರು ನೀವು. ಮುತ್ತ ಮುಖದ ಕಮಲದ ಚೆಲುವಿ ವಿಧಿ ವಿಪರಾಸಕ್ಕೆ ಸಿಲುಕಿ ಎಲ್ಲಿ ನನ್ನಿಂದ ದೂರ ಆಗಲು ತಪ್ಪಿಸಲು ನನ್ನಿಂದ ಜಾಣ ನಗಬೇಕು ರಜನಿ. ಹೌದೌದು, ಈ ಮನೆಯಲ್ಲಿ ನಾನೇ ರಾಣಿ, ನೀವೇ ರಾಜ. ಆದರೂ ಒಂದಲ್ಲ ಒಂದು ದಿನ ನಿನ್ನ ಗಂಡನಿಂದ ಅಪಾಯ ತಪ್ಪಿದ್ದಲ್ಲ ರಜನಿ. ಈ ನಾಮ ನಾಟಕಕ್ಕೆ ಅವ್ರೇನಾದ್ರೂ ಅಡ್ಡಿ ಬಂದ್ರೆ ಅವರನ್ನು ಮುಗಿಸುವ ಕೆಲಸ ನಾನ್ ಮಾಡ್ತೀನಿ. ನಿನ್ನಲ್ಲಿ ಇಷ್ಟು ಧೈರ್ಯ ಇದೆ ಅಂದ ಬೆಳಕೆ ಇನ್ನು ಮುಂದೆ ಇಷ್ಟವನ್ನ ಗೆಲ್ಲಬಹುದ ಈ ವೀರೇಂದ್ರ? ಹಾಗಾದ್ರೆ ಆ ನಾಟಕದ ಕವಿ ಏನಂತ ಹೇಳ್ತಾರೆ? ಇಪಾಯ್ ತುಂಬಾ ಸರಾಯ್, ಹೂವಿನ ಹಾಸಿಗೆ ಮಂಚದ ಮೇಲೆ ಮಲಗಿರುವ ಹೆಣ್ಣೊಂದು ಮಕ್ಕದಲ್ಲಿ ಇದ್ದರೆ ಸ್ವರ್ಗವೇ ಸುಳ್ಳೆಂದ ಆ ರಸಿಕ ಆಡಿದ ಮಾತು ಸುಳ್ಳಲ್ಲ ರಜನಿ. ಆ ಕವಿಗಳ ಮಾತನ್ನು ಕೇಳಿ ಕುಡಿಯುತ್ತಾ ಕುಳಿತುಕೊಂಡಿದ್ದಾರೆ ನನ್ನ ಗಂಡ ಅಂದ ಮೇಲೆ ನನ್ನನ್ನು ಕೂಡ ಮರೆತಿದ್ದಾರೆ. ನಿನ್ನನ್ನು ಮರೆಯಲು ಸಾಧ್ಯವೇ? ಬೆಳದಿಂಗ ರಾತ್ರಿಯ ಮಂಚದ ಮೇಲೆ ಮಲಗಿರುವ ಹೆಣ್ಣನ್ನು ನಿನ್ನಲ್ಲಿದ್ದರೆ ನಿನ್ನನ್ನು ಮರೆಯಲು ಸಾಧ್ಯವಿಲ್ಲ ರಜನಿ. ಈ ಮಾತು ಸತ್ಯ. ನಿಮ್ಮ ಆಟದ ಗೊಂಬೆ ನಾನು ಅಂದ ಮೇಲೆ ಈ ದೇಹ ಯಾವತ್ತಿದ್ರು ನಿಮ್ಮದೇ. ಒಮ್ಮೆ ಹೊರಬರಲು ಈ ಪ್ರಣಯ ಗೀತೆಯನ್ನು ಹೇಳುತ್ತಿದೆ ಚಾಡಿ ಹೇಳುತ್ತಿದೆ ಸಿಂಗಾರ ಸಿಂಗಿ ಅಂಗಲಿನಲ್ಲಿ ಬಂದರ ಬರುದ ಗಾಂಧಾರಿಯಲ್ಲಿ ಕಣ್ಣುಚ್ಚಿ ಹಂಗನ ಸರಸು ಛಾಯೆ
ಗಂಡ ಬರೋ ಹೇಳಿ ಆಯ್ತು. ನಾ ಇನ್ನು ಬರಲಿ. ಡಿಯರ್ ಸಾಯಂಕಾಲ ಮಾತ್ರ ಬೇಗ ಬರ್ಬೇಕು. ರಸನೆ ಬಾಯಲ್ಲಿ ಇದನ್ನು ನೋಡಲಿ. ನಾವಿಬ್ಬರು ಪ್ರಣಯ ಗೀತೆಯಲ್ಲಿ ಮೈ ಮರೆತಾಗ ಇದನ್ನ ಯಾರೋ ತಂದು ಇಲ್ಲಿಟ್ಟು ಹೋಗಿರ್ಬೇಕು. ಹೌದು ಡಿಯರ್, ಇದನ್ನು ಯಾರೋ ತಂದಿಟ್ಟು ಹೋಗಿದ್ದಾರೆ. ಹೇಗಾದ್ರೂ ಮಾಡಿ ನಾವೊಂದು ಉಪಾಯ ಹುಡುಕ್ಲೇಬೇಕು. ಸದ್ಯ ನೀನೇ ಒಂದು ಉಪಾಯ ಹುಡುಕು. ಆಯ್ತು, ನಾನೆಲ್ಲ ಸರಿಪಡಿಸ್ತೀನಿ, ನೀವು ಬೇಗ ಹೊರಡಿ. ನನ್ನ ತಮ್ಮ ರಾಜಣ್ಣ ನನ್ನ ಕೈಯಾಗ ಇಲ್ಲ. ಅಂತೆ ನಡೆದಿದೆ ನಿಮ್ಮ ಇಬ್ಬರ ಈ ಕಾಮದಾಟ. ತಮ್ಮ ರಾಜಣ್ಣ ಒಳ್ಳೆ ಗೆಳೆಯ, ಒಳ್ಳೆ ಹೆಂಡತಿ ಪಡ್ಕೋಬೇಕಂದ್ರ ಯಾವ ಜನ್ಮದಾಗ ಏನು ಪಾಪ ಮಾಡಿವೋ ಏನೋ ನೀ ಬೆನ್ನಾಗ ಚೂರಿ ಹಾಕೋ ಹೆಂಡತಿ ಗೆಳೆಯನ ಪಡ್ಕೊಳ್ಳಿ. ಇರಲಿ ಇರಲಿ. ಓ, ನಾ ಇಲ್ಲೇ ನಿಂತ್ರ ಈ ಕಲಿಕ ಸುಳ್ಳಿ ನನ್ನ ಮೇಲೆ ಒಂದು ಏನಾದ್ರೂ ಅಪವಾದ ಮಾಡಕ್ ನಿಂದಿರ್ತಾನೆ. ನೀನೇವಾಗ ಬಂದೆ ಅಣ್ಣ? ಬಾಣ ಕುಳಿತುಕೋ. ತಮ್ಮ, ನಂದಟ ಅರ್ಜೆಂಟ್ ಕೆಲಸ ಐತಪ್ಪ. ತುರ್ತು ನಾನು ಊರಿಗೆ ಹೋಗ್ಬೇಕು. ಯಾಕಂದ್ರೆ ಊರಾಗ ಮಳೆ ಆಗೈತೆ, ಹರಗಬೇಕು, ಬಿತ್ತಬೇಕು. ಯಾಕೋ ಅವ್ವ ಅಪ್ಪ ನಿಮ್ ಜೀವ ನೆನ್ಸಾಕತ್ತಂದ್ರ ಅದಕ್ಕೆ ನಿಮ್ಮಿಬ್ಬರನ್ನು ನೋಡ್ಕೊಂಡು ಹೋದ್ರಾತಂತೇಳಿ ಬಂದ್. ರಾಜಣ್ಣ, ಇನ್ನೊಂದು ಮಾತಪ್ಪ ತಮ್ಮ. ಗೌರಿ ಗಂಡು ಮಗನ್ ನಡೆದಪ್ಪ. ಹುಟ್ಟಿದ ಖುಷಿನ ತಂದಿ ನಾನಾದ್ರೂ ಮನಿಗೆ ನೋಡಕ್ ಬರೋರೆಲ್ಲ ತೇಟ್ ನಿನ್ ತಮ್ಮ ರಾಜನ್ ಇದ್ದಂಗ ಅದಾನಂತ ನೋಡಪ್ಪ. ತಮ್ಮ ರಾಜಣ್ಣ, ನಾನು ಹೋಗಿ ಬರ್ತಾನಪ್ಪ. ಯಾಕೆ ಅವಸರ ಮಾಡಾಕ್ತೀಯಣ್ಣ? ಒಳ್ಳೆ ಸಂತೋಷ ಸುದ್ದಿಯನ್ನೇ ತಂದಿದೀಯ. ಕುಳಿತುಕೋ. ರಜನಿ, ಏ ರಜನಿ, ಬಾರೆ, ಹಳ್ಳಿಯಿಂದ ಅಣ್ಣ ಬಂದಿದ್ದಾನೆ. ಬಾರೆ ರಜನಿ. ರಾಜಣ್ಣ, ನಾನು ಹೋಗ್ತೇನಪ್ಪ. ಏನ್ರಿ, ಮನೇಲಿ ನನ್ನ ನಕ್ಲೇಸ್ ಕಾಣ್ತಾನೆ ಇಲ್ಲ. ಏನು ನಕ್ಲೇಸ್ ಕಳುವಾಯ್ತೆ? ಮನೆ ಬಿಟ್ಟು ಎಲ್ಲಿ ಹೋಗಿದ್ದೆ? ಅಲ್ಲ ರೀ, ನೀವು ಬರುವ ಸಮಯ ಆಗ್ತೆ ಅಂತ ಮನೆಯಲ್ಲಿ ನಾನು ಅಡಿಗೆ ಮಾಡಿ ತಗೊಳ್ತಿದ್ದೆ. ಅಲ್ಲ, ಮನೆಯಲ್ಲಿ ಯಾರು ಬಂದ ಹಾಗೆ ಆಯ್ತು. ಬಹುಶಃ ನೀವೇ ಬಂದಿರ್ಬೇಕು ಅಂತ ನಾನು ಬಂದು ನೋಡ್ದೆ. ಅಷ್ಟರಲ್ಲಿ ಈ ಗಂಟಿತ್ತು. ಅಷ್ಟೇ ಅಲ್ಲ ರೀ, ನನ್ನ ನಕ್ಲೇಸ್ ಕೂಡ ಕಾಣ್ತಾ ಇಲ್ಲ. ಅಮ್ಮ, ಆ ಗಂಟು ಭಿಕ್ಷುಕರದಲ್ಲಮ್ಮ. ಬೇಕಾದ್ರೆ ಬಿಚ್ಚಿ ನೋಡು, ಅದ್ರಾಗ ಹೋಳ್ಗಿ, ಚಕ್ಕುಲಿ, ಕಡಬದಾವ. ನಿಮ್ಮಿಬ್ಬರಿಗೆ ಪ್ರೀತಿ ಅಂತೇಳಿ ಅವ್ವ ಊರಿಂದ ಗಟ್ಟಿ ಕಳ್ಸಾಳ. ಅದನ್ನೇಕೆ ನಾನು ಬಿಚ್ಚಿ ನೋಡ್ಬೇಕು? ನೀವ್ ಎಂತವ್ರು ಅಂತ ನನಗ್ ಚೆನ್ನಾಗ್ ಗೊತ್ತು. ಅಲ್ಲ, ನಾನ್ ಬಂದಿದ್ದೀನಿ ಅಂತ ಒಂದು ಮಾತನ್ನು ಕೂಗಿ ಕರೆದಿದ್ರೆ ನಾನೇನು ಕುತ್ತಿಗೆ ಹಿಡಿದು ಆಚೆ ಹೋಗ್ತಾ ಇದ್ನಾ? ತಮ್ಮ ರಾಜಣ್ಣ, ನಾನು ಮನಿಗೆ ಬಂದೀನಿ. ನಾ ಮನಿಗೆ ಬಂದಾಗ ಬಾಕ್ಲ ತೆರೆದಿತ್ತು. ಆದ್ರೆ ಮನ್ಯಾಗ ಯಾರು ಇಲ್ಲ ಅಂತೇಳಿ ಒಂದು ಹೊಲಸು ನಾಯಿ ಬಂದ ಎಲ್ಲವೂ ಕಡಿಯಾಕತ್ತಿತ್ತ. ಆದ್ರೆ ನಡು ಪಡಿಸಲಾಗ ನಿಂತ ನಾನು ಹೊಡೆದ್ರ ಆ ಹೊಲಸು ನಾಯಿ ಎಲ್ಲಿ ಬಂದ ನಾನು ಕಚ್ಚಿತ್ತು ಅಂತ ಬಾಕಲ್ಲಾಗ ನಿಂತಿನ್ನು ತಮ್ಮ ನಾನು. ಆದ್ರ ಈ ನಕಲೇಶ್ ವಿಷಯ ನನಗ್ ಗೊತ್ತಿಲ್ಲೋ ತಮ್ಮನ. ಏನೋ ಮನೆಯಲ್ಲಿ ಕಳತನ ಮಾಡಿದ್ದು ಅಷ್ಟೇ ಅಲ್ಲದೆ ನಾನೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ? ನಾಚಿಕೆ ನಿನ್ನ ಜನ್ಮಕ್ಕೆ. ರಜನಿ, ಇವ್ರು ಯಾರನ್ನು ತಿಳ್ಕೊಂಡ್ಯಾ? ಇವರು ನಮ್ಮ ಅಣ್ಣ, ನನ್ನ ಒಡ ಹುಟ್ಟಿದ ಅಣ್ಣ. ಇವನು ಇಂಥ ಹೀನ ಕೆಲಸ ಮಾಡುವನಲ್ಲ. ಏನ್ರಿ, ಇವರು ನನ್ನ ನಕ್ಲೇಸ್ ಕದ್ದಿದ್ದಾರೆ ಅಂತ ನಾನು ಹೇಳಿದ್ರಿ? ನನ್ನ ಮಾತು ಕೂಡ ನೀವು ನಂಬ್ತಾ ಇಲ್ವಲ್ಲ? ಅಂದ ಮೇಲೆ ನಾನೀಗೆ ಮನೆಯಲ್ಲಿ ಇರ್ಬೇಕು. ಹೋಗ್ತೀನಿ. ಇನ್ನು ರಜನಿ, ಅಣ್ಣ ಅಣ್ಣ ನೆಕ್ಲೆಸ್ ತೆಗೆದುಕೊಂಡಿದ್ರೆ ಕೊಟ್ಟು ಬಿಡಣ್ಣ. ತಮ್ಮ ರಾಜಣ್ಣ, ನೀನು ಹೆಂಡತಿ ಮಾತು ಕೇಳಿ ನನ್ನ ಕಳ್ಳ ಅಂತ ನಂಬಿ ಬಿಟ್ಟೇನು ತಮ್ಮ? ಉಚ್ಚ ಕುಲದಲ್ಲಿ ಹುಟ್ಟಿದವ್ರು ನಾವು ಇಬ್ರು. ನಾನು ಕಳ್ಳ ಅಲ್ಲ ಅಂತ ಹೇಳು ತಮ್ಮ ನೀನ್ ಹೆಂಡತಿಗೆ. ಅಲ್ಲಣ್ಣ, ರಜನಿ ಹಠಮಾರಿ ಹೆಣ್ಣು. ಹಿಡಿದ ಹಠ ಸಾಧಿಸದೆ ಬಿಡಲಾರಳು. ಇನ್ನ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ರ ಅವರು ಅಪರಾಧಿ ಯಾರು ನಿರಪರಾಧಿಯನ್ನು ಯೋಚಿಸದೆ ಅವರ ಕರ್ತವ್ಯವನ್ನು ಬಿಡಲಾರಳು. ಅದಕ್ಕೆ ಆಸೆಗೆ ಬಿದ್ದು ನಕ್ಲೇಸ್ ತೆಗೆದುಕೊಂಡಿದ್ರೆ ಕೊಟ್ಟು ಬಿಡಣ್ಣ. ಇಲ್ಲೋ ತಮ್ಮ ರಾಜಣ್ಣ, ನನ್ನ ಹೆತ್ತ ತಂದೆ ತಾಯಿಗಳ ಮೇಲಾನೆಗೂ ಈ ನಕಲೇಸ್ ನಾನು ಕದ್ದಿಲ್ಲೋ. ನಾನು ನಿರಪರಾಧಿ ರಾಜಣ್ಣ, ನಾನು ನಿರಪರಾಧಿಯು. ಒಳ್ಳೆ ಮಾತಿನಿಂದ ಪೊಲೀಸರ ಲಾಠಿ ಏಟಿಗೆ ಸಿಗಬಾರ್ದಂತ ಕೇಳಿದರೆ ಸತ್ಯವನ್ನು ಹೇಳುವಂತಿಲ್ಲ ನೀನು. ರಾಜಣ್ಣ, ನಾನು ಊರಿಗೆ ಹೋಗ್ತೀನಿ ಅಂತ ಪ್ರೀತಿ ಮೇಲೆ ಪ್ರಮಾಣ ಮಾಡಿ ನಿಲ್ಲೋ ಅಣ್ಣ ಅಂತ ಹೇಳಿ ನನ್ನ ಕಪಾಳ ಮೋಕ್ಷ ಮಾಡಿದೆಲ್ಲಪ್ಪ. ಅಷ್ಟು ಸಾಕು ತಮ್ಮ, ಅಷ್ಟು ಸಾಕು.
ನನ್ನ ಹೊಟ್ಟಿ ತುಂಬ ಹುಗ್ಗಿ ಉಂಡಟ್ ಸಂತೋಷ ಆತು. ತಾಯಿ, ಆ ಪೊಲೀಸರನ್ನ ಕರೆಸ್ಬಿಡುವ. ಯಾಕಂದ್ರ ನನ್ನ ತಮ್ಮ ಹೊಡೆದ ಇದಕ್ಕ ಆ ಪೊಲೀಸರು ಹೊಡೆತ ನನಗೇನಾಗುದಿಲ್ವ. ಕರೆಸ್ಬಿಡುವ ನಿನ್ನ ಪೊಲೀಸರನ್ನ. ಹಾ ಹಾ, ಮರ್ಯಾದೆಯಿಂದ ನಕ್ಲೆಸ್ ಕೊಟ್ರೆ ಸರಿ, ಇಲ್ಲ ಬಾದ್ರೆ ಒಳಗಡೆ ಹಾಕಿಸ್ವೆ. ರಾಜಣ್ಣ, ನಾನು ನಕ್ಲೆಸ್ ಗೆದ್ದಿಲ್ಪ. ಹೇಳಪ್ಪ, ನಿನ್ನ ಹೆಂಡತಿ ಹೇಳು. ಬೇಕಾದ್ರೆ ಪೊಲೀಸನ್ ಕರೆಸ್ಬಿಡಪ್ಪ. ಅವ್ರ ನನ್ನ ಒದ್ದು ಹೊಡೆದು ಅವರು ನನ್ನ ನಿರಪರಾಧಿ ಅಂತ ಹೇಳಿದ್ರ ಅಷ್ಟು ಸಾಕು ತಮ್ಮ, ಅಷ್ಟು ಸಾಕು. ನೀನ್ ಒಳ್ಳೆಯವನಾಗಿದ್ರೆ ನಕ್ಲೆಸ್ ಹೇಗ್ ಕತ್ತಿತಾ ಇದ್ದೆ? ಅಂದ ಮೇಲೆ ನಾವ್ ಹೇಳಿದ್ರೆ ನೀನ್ ಕೇಳೋದಿಲ್ಲ. ಪೊಲೀಸ್ನವರೇ ಬಂದು ಒದ್ದು ಬುದ್ಧಿ ಕಲಿಸಿದಾಗ್ಲೇ ಅದೆಲ್ಲಿದೆ ಅಂತ ತಾನಾಗಿಯೇ ಬಾಯ್ ಬಿಚ್ಚೋದು. ಏನ್ರಿ ಹಾಗೆ ನೋಡ್ತಾ ನಿಂತಿದ್ರಲ್ಲ, ಏನಾದ್ರೂ ಹೇಳಿ ಅವನಿಗೆ. ಅಣ್ಣ ಅಣ್ಣ, ನಿನ್ಗೆ ಕೈ ಮುಗಿದು ಕೇಳ್ತೇನೆ, ಕಡಿಗೂ ಕಾಲಿಗೆ ಬಿದ್ದು ಕೇಳ್ತೇನೆ, ತೆಗೆದುಕೊಂಡಿದ್ರೆ ಕೊಟ್ಟು ಬಿಡಣ್ಣ ನಕ್ಲೇಸ್ ಅನ್ನು. ತಮ್ಮ, ಕೊಟ್ಟು ಬಿಡು ಅಂದ್ರೆ ನಾನು ಎಲ್ಲಿಂದ ಕೊಡ್ಲು ತಮ್ಮ? ಸತ್ರೆ ತಾನೇ ನಾನು ಕೊಡುವುದಲ್ಲೋ ತಮ್ಮ. ನೀನು ನನ್ನ ಕಳ್ಳಂತ ಹೆಂಗ್ ನಂಬಿದು ತಮ್ಮ, ಹೆಂಗ್ ನಂಬಿದು? ಅಣ್ಣ ದಯವಿಟ್ಟು ಅಣ್ಣ, ಪೊಲೀಸರು ಬಹಳ ಚಿತ್ರಹಿಂಸೆ ನೀಡ್ತಾರಣ್ಣ. ಅಣ್ಣ ಅಣ್ಣ, ನನ್ನ ಒಡ ಹುಟ್ಟಿದ ಅಣ್ಣ ಅಂತ ಹೇಳಾಕತ್ತೇನಣ್ಣ. ಕೊಟ್ಟು ಬಿಡಣ್ಣ, ಪ್ಲೀಸ್ ಕೊಟ್ಟು ಬಿಡು. ತಮ್ಮ ರಾಜಣ್ಣ, ನಿನ್ನ ಹೊಡೆತದ ಮುಂದೆ ಆ ಪೊಲೀಸರು ಹೊಡೆತೇನು ಬಾಳಲ್ಲಪ್ಪ. ಕರೆಸ್ಬಿಡು ತಮ್ಮ, ಕರೆಸ್ಬಿಡು ಪೊಲೀಸರು. ಗಂಡನ ಅಣ್ಣ ಅಂದ ತಕ್ಷಣ ನಾನೇನೋ ಬಿಡ್ಬಹುದು, ಆದ್ರೆ ಒಬ್ಬ ಕಳ್ಳ ನೀನು ಅಂದ ಮೇಲೆ ನಿನ್ನನ್ನು ಮಾತ್ರ ಹಾಗೆ ಬಿಡಬಾರ್ದು. ನಕ್ಲೆಸ್ ಎಲ್ಲಿದೆ ಹೇಳು, ಬೇಗ ಹೇಳು. ಅವನಂತ ಕೇಳೋದಿಲ್ಲ. ಈಗಲೇ ಪೊಲೀಸರಿಗೆ ಫೋನ್ ಮಾಡಿ ಒಳಗೆ ಹಾಕೋಣ. ಬೇಡ ರಜನಿ, ಇದೊಂದ್ಸಲ ಹೋಗ್ಲಿ ಬಿಡು. ನಕ್ಲೆಸ್ ತಾನೆ, ಮತ್ತೊಂದು ತೆಗೆದುಕೊಂಡ್ರಾಯ್ತು. ಇನ್ನೇನ್ ನೋಡ್ತಾ ನಿಂತಿದ್ಯಾ? ತೊಲಗಾಚೆ. ಆಯ್ತು ತಾಯಿ, ನಾನು ಹೋಗ್ತೀನಿ. ಇನ್ನು ಮುಂದೆ ಈ ಕಡೆ ಮಕ ಮಾಡಿ ಸಮೇತ ನಾನು ಮಲ್ಕೋದಿಲ್ಲ ತಾಯಿ. ನೀವಿಬ್ರು ಸುಖವಾಗಿದ್ದು ಬಿಡ್ರಿ, ಅಷ್ಟು ಸಾಕುವ ತಾಯಿ. ನನಗೆ ಅಷ್ಟು ಸಾಕು. ನಾನು ಹೋಗ್ತೀನಿ, ನಾ ಹೋಗ್ತೀನಿ. ಈ ಜೀವನ ತಪೋವನ ಆನಂದದ ನಿವೇಶನ. ಈ ಜೀವನ ತಪೋವನ ಆನಂದದ ನಿವೇಶನ. ಮನದಲ್ಲಿ ಛಲವಿದ್ದರೆ ಈ ಬಾಳಲಿ ಬದುಕಿದೆ, ಈ ಲೋಕ ಕೊನೆಯಲ್ಲಿದೆ. ಏನ್ರಿ ಹಾಗೆ ನಿಂತಿದ್ರಲ್ಲ, ಏನಾಗ್ತಾ ಇದೆ ನಿಮ್ಗೆ? ಅದೇಕೋ ಏನು, ನನ್ನನ್ನು ಅವಮಾನ ಮಾಡಿದ್ದಕ್ಕೆ ನನ್ನ ಮನಸ್ಸು ಬಹಳ ನೋಯಾಕತಿ. ಏನು ಮಾಡೋದು, ಎಲ್ಲ ವಿಧಿ ಲಿಖಿತ. ಹಲೋ ರಾಜಣ್ಣ, ಯಾಕೋ ಮುಖ ಬಾಡಿದಿಲ್ಲ? ಮೈಯಲ್ಲಿ ಹುಷಾರಿಲ್ಲವೇ? ಏನಂತ ಹೇಳ್ಬೇಕು, ನಮ್ಮ ಭಾವನವರು ಮನೆಗೆ ಬಂದಿದ್ರು. ಅಷ್ಟೇ ಅಲ್ಲ, ನನ್ನ ನಕ್ಲೆಸ್ ಕೂಡ ಕತ್ತುಕೊಂಡು ಹೋಗಿದ್ರು. ಅದೇ ನೋಡ್ತಾರ್ದೆ ಈ ರೀತಿ ಆಡ್ತಿದ್ದಾರೆ. ರಜನಿ, ಹೋಗ್ಲಿ ಬಿಡು, ಆ ವಿಷಯ ಈಗ ಅದಕ್ಕೆ. ಹಾ ವೀರೇಂದ್ರ, ಇದ್ದಕ್ಕಿದ್ದಾಗೆ ಬಂದು ಬಿಟ್ಟೆ ಅಲ್ಲೋ, ಯಾಕೋ? ಕಾರಣವಿಲ್ಲದ ಅನ್ಯಾರ ಮನೆಯ ಹೊತ್ತಲ ತೊಳೆನಲ್ಲ ಈ ವೀರೇಂದ್ರ. ರಾಜಣ್ಣ, ನಿಮ್ಮ ತಂದೆಗೆ ಎಷ್ಟು ಮಕ್ಕಳು ಅನ್ನೋದು ನಿನಗೆ ಗೊತ್ತೇ? ಹಾ, ನಾನು ಮತ್ತು ಶಿವಣ್ಣ ಇಬ್ಬರೇ ಮಕ್ಕಳು. ಅದೇ ನಿನ್ನ ಮೂರ್ಖತನ. ಅನಾಚಾರಕ್ಕೆ ಹುಟ್ಟಿದ ಶಿವನನ್ನು ತಂದು ಮನೆಯಲ್ಲಿ ಇಟ್ಟುಕೊಂಡು ಹಿರೇ ಮಗನೊಂದು ಡೆಂಬೆ ಆಸ್ತಿಯಲ್ಲಿ ಒಂದು ಪಾಲು ಕೊಟ್ಟು ನಿನಗೆ ಮೋಸ ಮಾಡ್ತಿದ್ದಾನೆ ನಿಮ್ಮ ತಂದೆ. ವೀರೇಂದ್ರ, ಈ ವಿಷಯ ನಿನಗೆ ಹೇಗೆ ಗೊತ್ತು? ಏನು, ಶಿವಣ್ಣ ನಮ್ಮ ಭಾವನಲ್ಲವೇ? ಹಾಗಿದ್ರೆ ಅವನ್ಯಾರು? ನಿಮ್ಮ ಮಾವನ ಮೋಸದಿಂದ ನಿನಗೆ ಭಾವನಾಗಿದ್ದಾನೆ. ನಿನ್ನ ಗಂಡನಿಗೆ ಅಣ್ಣನಾಗಿದ್ದಾನೆ. ಆ ಗೌರಿಗೆ ಗಂಡನಾಗಿದ್ದಾನೆ ಆ ಭಿಕಾರಿ ಶಿವಣ್ಣ.
ವೀರೇಂದ್ರ, ಮತ್ತೆ ಕೇಳ್ತಾ ಇದ್ದೀನಿ, ಈ ವಿಷಯ ನಿನಗೆ ಹೇಗೆ ಗೊತ್ತು? ಈ ವೀರೇಂದ್ರ ಆಡಿದ ಮಾತು ಸತ್ಯವೋ ಸುಳ್ಳು ಎಂಬು ಹೋಗಿ ನಿಮ್ಮ ತಂದೆಯನ್ನು ಕೇಳಿ ತಿಳಿಬೇಕು. ನನಗೆ ಗೊತ್ತಿದ್ದಷ್ಟು ಹೇಳಿದೆ, ಇಷ್ಟದ ಮೇಲೆ ನಿನ್ನಿಷ್ಟ. ವೀರೇಂದ್ರ, ನೀವೇನು ಹೋಗೋದು ಬೇಡ. ಅಲ್ಲ ರೀ, ನಿಮ್ಮ ಸ್ನೇಹಿತನೇ ಇಷ್ಟೊಂದು ಬಾಯ್ ಬಿಟ್ಟು ಹೇಳಿದ ಮೇಲೂ ಇನ್ನೂ ವಿಚಾರಿಸುತ್ತಾ ಹಾಗೆ ನಿಂತಿದ್ರಲ್ಲ. ನೋಡಿ, ಈಗಲೇ ಹೋಗಿ ಬ್ಯಾಗ್ ತೆಗೆದುಕೊಂಡು ಬರ್ತೀನಿ. ಮನೆಗೆ ಹೋಗಿ ಏನಾಗಿದೆ ಅಂತ ವಿಚಾರಿಸ್ಬೇಕು ನೀವು. ಏನು? ಅಲ್ಲ ರಜನಿ, ನಿನ್ನ ಆಸ್ತಿ ಸಾಕಷ್ಟು ಇರುವಾಗ ಅನ್ಯರ ಆಸ್ತಿ ಮೇಲೆ ನಿನಗೇಕೆ ಯಾವ ಹೋಮ? ಅನ್ಯರ ಆಸ್ತಿ ಅಲ್ಲ, ಅದು ನಮ್ಮ ಆಸ್ತಿ. ನಮ್ಮ ಪಾಲಿನ ಆಸ್ತಿ ನಮಗ್ ಬರ್ಲೇಬೇಕು. ನೋಡು ರಜನಿ, ಆ ಆಸ್ತಿಯನ್ನು ನಾನು ದುಡಿದು ಗಳಿಸಿಲ್ಲ. ಅವರು ಗಳಿಸಿದ ಆಸ್ತಿ ಅವರು ಬೇಕಾದ್ದು ಮಾಡಲಿ, ಇದಕ್ಕೆ ನನ್ನ ಆಸ್ಪದವೇನಿಲ್ಲ. ನಾನು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ನಮ್ಗ ಆಸ್ತಿ ಬೇಕು, ಸ್ವಲ್ಪ ತಾಳಿ. ನೋಡ್ರಿ, ಇದ್ರಲ್ಲೆಲ್ಲ ಕಾಗದ ಪತ್ರಗಳಿವೆ. ಆದಷ್ಟು ಬೇಗ ಹೋಗಿ ನಮ್ಮ ಆಸ್ತಿ ಸಹಿ ಹಾಕಿಸ್ಕೊಂಡ್ ಬನ್ನಿ. ಹೇಳುದು ಅರ್ಥ ಮಾಡ್ಕೋ. ಬೇಡ, ನಾನ್ ಬೇಕು ಬೇಡ ಬೇಕು. ಹೋಗಿ. ಆಯ್ತು. ಹೇಗಿತ್ತು ನಮ್ಮ ಪ್ಲಾನ್? ಹೋಗನಲ್ಲ ನಿನ್ನ ಗಂಡ ಚಂಡ. ನಡೆ, ಅಲ್ಲಿವರೆಗೆ ನಾನೇ ರಾಜ. ನಾನೇ ರಾಣಿ. ಪ್ರೀತಿಗೆ